ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರಿಯ ಮಾಮಿ. ಇವತ್ತಿನ ಕಥೆಯಲ್ಲಿ ಮಕ್ಕಳೇ, ಬಾಲಕಾಂಡದಲ್ಲಿ ಬರುವಂತಹ ರಾಮ ಸೀತಾ ವಿವಾಹ ಮಹೋತ್ಸವ ಅನ್ನೋದನ್ನ ನೋಡೋಣ. ವಿವಾಹ ಅಂದ್ರೆ ಮದುವೆ. ಹೌದು, ಈಗ ಸೀತಾರಾಮರ ಮದುವೆ ಆಗತ್ತೆ. ಅದನ್ನ ನೋಡೋಣ. ಮಿಥಿಲೆಯ ರಾಜ ಜನಕ ಸೀತಾರಾಮರ ಸ್ವಯಂವರದ ಬಗ್ಗೆ, ಮದುವೆಯ ಬಗ್ಗೆ ದಶರಥನಿಗೆ ಪತ್ರ ಬರೆದು ಕಳಿಸಿರ್ತಾನೆ ಅಲ್ವಾ. ಅದನ್ನ ಒಬ್ಬ ದೂತ ದಶರಥನಿಗೆ ತಂದು ಕೊಟ್ಟಾಗ ಅದನ್ನು ಓದಿ ದಶರಥ ಮಹಾರಾಜನಿಗೆ ತುಂಬಾ ಸಂತೋಷ ಆಗತ್ತೆ. ರಾಣಿಯರನ್ನೆಲ್ಲ ಕರಿತಾನೆ, ಈ ಸಂತೋಷದ ಸುದ್ದಿಯನ್ನ ಹೇಳ್ತಾನೆ. ರಾಜ ರಾಣಿಯರು ಎಲ್ಲ ತುಂಬಾ ಖುಷಿ ಪಡ್ತಾರೆ. ಬಂದಿರುವಂತಹ ದೂತನಿಗೆ ಅರಮನೆಯಲ್ಲಿ ಅತಿಥಿ ಗೃಹದಲ್ಲಿ ಇಳಿದುಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾನೆ ರಾಜ. ಅವರ ವಂಶದ ಗುರುಗಳಾದ ವಸಿಷ್ಠರನ್ನು ಕರೆದುಕೊಂಡು ಬರೋದಕ್ಕೆ ನಂಬಿಕಸ್ಥ ಬಂಟನೊಬ್ಬನನ್ನ ರಾಜ ತಕ್ಷಣ ಕಳಿಸ್ತಾನೆ. ಸುದ್ದಿ ಗೊತ್ತಾದ ತಕ್ಷಣ ಭರತ ಶತ್ರುಘ್ನರು ತಮ್ಮ ತಂದೆಯ ಹತ್ತಿರ ಓಡೋಡಿ ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅರಮನೆಯಲ್ಲಿ ಸಂಭ್ರಮ ಸಂತೋಷ ತುಂಬಿ ತುಳುಕಾಡುತ್ತೆ. ಆ ಸಂತೋಷ ಇಡೀ ನಗರಕ್ಕೂ ಆವರಿಸಿಕೊಳ್ಳುತ್ತೆ. ಇಡೀ ನಗರದ ಜನ ಸಂತೋಷದಲ್ಲಿ ಮುಳುಗಿದ್ದಾರೆ. ಈಗ ಮಹಾರಾಜ ಆಳುಗಳನ್ನ ಕರೆದು ಹೇಳ್ತಾನೆ, ರಥಗಳನ್ನ, ಆನೆಗಳನ್ನ ಮತ್ತೆ ಕುದುರೆಗಳನ್ನ ಚೆನ್ನಾಗಿ ತೊಳೆದು ಭವ್ಯವಾಗಿ ಅಲಂಕಾರ ಮಾಡಿ ಅದರ ಮೇಲೆ ಕುಳಿತುಕೊಳ್ಳೋದಕ್ಕೆ ಆಸನಗಳನ್ನು ಕೂಡ ಕಟ್ಟಿ ಅಂತ ಆದೇಶ ಕೊಡ್ತಾನೆ. ನಗರದ ಹೊರಗಡೆ ಮೆರವಣಿಗೆ ಹೋಗೋದಕ್ಕೆ ಹೀಗೆ ಎಲ್ಲ ಸಿದ್ಧತೆಗಳು ನಡೆಯುತ್ತೆ. ಮಾರನೆಯ ದಿನ ಬೆಳಿಗ್ಗೆನೆ ಒಳ್ಳೆ ಮುಹೂರ್ತದಲ್ಲಿ ತುಂಬಾ ದೊಡ್ಡ ಮೆರವಣಿಗೆನೆ ಶುರು ಆಗ್ಬಿಡುತ್ತೆ. ಆ ಮೆರವಣಿಗೆ ಮಿಥಿಲಾ ನಗರವನ್ನ ತಲುಪಿದಾಗ ಆ ಮೆರವಣಿಗೆಯ ವೈಭವವನ್ನ ನೋಡಿ ಮಿಥಿಲಾ ನಗರಿಯ ಪ್ರಜೆಗಳು ತುಂಬಾ ಸಂತೋಷ ಪಡ್ತಾರೆ. ಮಿಥಿಲಾ ನಗರಿಯ ವೈಭವ ಕೂಡ ಏನು ಕಮ್ಮಿ ಇಲ್ಲ. ರಾಜ ರಾಣಿಯ ಬಳಗದವರೆಲ್ಲ ತುಂಬಾ ಆಶ್ಚರ್ಯ ಪಡೋ ಹಾಗೆ ಮಿಥಿಲಾ ನಗರ ಕೂಡ ಪೂರ್ತಿ ಅಲಂಕಾರ ಮಾಡಿರ್ತಾರೆ ಜನರೆಲ್ಲ. ಇದರಿಂದ ರಾಜ ರಾಣಿ ಗುರುಗಳು ಮಕ್ಕಳು ಎಲ್ರಿಗೂ ತುಂಬಾ ಸಂತೋಷ ಆಗತ್ತೆ. ಜನಕ ರಾಜ ರಾಣಿಯರು ಅವರನ್ನೆಲ್ಲ ಸ್ವಾಗತ ಮಾಡೋದಕ್ಕೆ ನಗರದ ಮುಖ್ಯ ದ್ವಾರದ ಹತ್ತಿರ ಬಂದು ಇಳಿದುಕೊಂಡಿರ್ತಾರೆ. ಅಲ್ಲಿಂದ ನೇರವಾಗಿ ಎರಡೂ ಮಹಾರಾಜರ ಮನೆಯವರೆಲ್ಲ ಮದುವೆ ಮಂಟಪಕ್ಕೆ ಹೋಗ್ತಾರೆ. ಸೀತೆ ಜನಕ ರಾಜನ ಮಗಳು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಮಕ್ಕಳೇ. ಸೀತೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಜನಕ ಮಹಾರಾಜನಿಗೆ ಮಕ್ಕಳು ಇರೋದಿಲ್ಲ. ಅವನು ಕೂಡ ಸಾಕಷ್ಟು ಬೇಜಾರಿನಲ್ಲಿಯೇ ಇರ್ತಾನೆ. ಒಂದ್ಸಲ ಮಿಥಿಲಾ ನಗರಕ್ಕೆ ಕ್ಷಾಮ ಬಂದ್ಬಿಡುತ್ತೆ. ಅಂದ್ರೆ ಮಳೆ ಇಲ್ಲ, ಬೆಳೆ ಇಲ್ಲ, ತಿನ್ನೋದಕ್ಕೂ ಏನು ಇರೋದಿಲ್ಲ ಅನ್ನೋಂತ ಕಷ್ಟ ಬಂದ್ಬಿಡುತ್ತೆ. ಆಗ ಒಬ್ಬ ಮಹರ್ಷಿಗಳು ಜನಕ ಮಹಾರಾಜನಿಗೆ ಹೇಳಿರ್ತಾರೆ, ನೀನು ಸ್ವತಃ ಹೊಲವನ್ನ ಅಂದ್ರೆ ಭೂಮಿಯನ್ನ ಉಳಬೇಕು, ಆಮೇಲಿಂದ ಯಜ್ಞ ಕಾರ್ಯವನ್ನ ಮಾಡಬೇಕು. ಆಗ ನಿನಗೆ ತುಂಬಾ ಒಳ್ಳೇದಾಗತ್ತೆ. ನಿಮಗೆ ಮಳೆ ಕೂಡ ಬರುತ್ತೆ, ಬೆಳೆ ಚೆನ್ನಾಗಿ ಆಗುತ್ತೆ, ನಿಮಗೆ ಬಂದಿರುವಂತಹ ಕಷ್ಟ ಎಲ್ಲ ಕಳಿಯುತ್ತೆ ಅಂತ ಒಬ್ಬರು ಮಹರ್ಷಿಗಳು ಹೇಳಿರ್ತಾರೆ. ಅದಕ್ಕೆ ಮಹಾರಾಜ ಅವನೇ ಸ್ವತಃ ಭೂಮಿಯನ್ನ ಉಳ್ತಾ ಇರ್ತಾನೆ ಒಂದು ಸಲ. ಆಗ ಭೂಮಿಯಲ್ಲಿ ಒಂದು ಚಿನ್ನದ ಪೆಟ್ಟಿಗೆ ಸಿಗುತ್ತೆ. ಆ ಚಿನ್ನದ ಪೆಟ್ಟಿಗೆಯಲ್ಲಿ ಒಂದು ಮುದ್ದಾಗಿರುವ ಹೆಣ್ಣು ಮಗು ಇರುತ್ತೆ. ಅದೇ ಮಗುವಿಗೆ ಅವನು ಸೀತಾ ಅಂತ ಹೆಸರಿಟ್ಟು ತಾನೇ ಸಾಕಿಕೊಳ್ತಾನೆ. ಇವಾಗ ಗೊತ್ತಾಯ್ತಲ್ಲ ಸೀತೆ ಹೇಗೆ ಸಿಕ್ಕಿದ್ದು ಅಂತ. ಒಂದೇ ಒಂದು ಯಜ್ಞ ಕಾರ್ಯದಿಂದ ಎರಡೆರಡು ಲಾಭ ಆಯ್ತು ಜನಕರಾಜನಿಗೆ. ಮಳೆ ಬೆಳೆ ಕೂಡ ಆಯ್ತು, ಇಲ್ಲಿ ಮಗು ಕೂಡ ಸಿಕ್ತು ಅಂತ ಎಲ್ರಿಗೂ ತುಂಬಾ ಸಂತೋಷ. ಸೀತೆ ಸಿಕ್ಕಿದ ಮೇಲೆ
ಜನಕ ಮಹಾರಾಜ ರಾಣಿ ಸುನೈನಾ ಇವರಿಗೆ ಒಬ್ಬಳು ಮಗಳು ಕೂಡ ಹುಟ್ತಾಳೆ. ಅವಳೇ ಊರ್ಮಿಳಾ ಅಂತ. ಮಹಾರಾಜ ಜನಕನಿಗೆ ಕುಶಧ್ವಜ ಅಂತ ಒಬ್ಬ ತಮ್ಮ ಇರ್ತಾನೆ. ಕುಶಧ್ವಜನ ಹೆಂಡತಿ ಚಂದ್ರಭಾಗ. ಇವರಿಬ್ಬರಿಗೂ ಇಬ್ಬರು ಮಕ್ಕಳು ಇರ್ತಾರೆ, ಮಾಂಡವಿ ಮತ್ತು ಶ್ರುತಕೀರ್ತಿ ಅಂತ. ಹೀಗೆ ಸೀತೆಗೆ 3 ಜನ ತಂಗಿಯರು. ಸರಿ, ಜನಕ ಮಹಾರಾಜನಿಗೆ ಒಂದು ಯೋಚನೆ ಬರುತ್ತೆ. ದಶರಥನಿಗೂ 4 ಜನ ಮಕ್ಕಳು, ನಮ್ಮ ಮನೆಯಲ್ಲಿಯೂ 4 ಜನ ಹೆಣ್ಣು ಮಕ್ಕಳು ಇದ್ದಾರೆ. ಈ 4 ಜನರನ್ನ ಆ 4 ಜನರಿಗೆ ಕೊಟ್ಟು ಮದುವೆ ಮಾಡಬಹುದಲ್ಲ ಅಂತ ಯೋಚನೆ ಬರುತ್ತೆ. ಅಂದ್ರೆ ರಾಮ ಸೀತೆಯನ್ನ ಮದುವೆ ಆಗ್ತಾನೆ. ರಾಮನ 3 ತಮ್ಮಂದಿರು, ಸೀತೆಯ 3 ತಂಗಿಯರು ಒಬ್ರಿಗೊಬ್ರು ಮದುವೆ ಆದ್ರೆ 4 ಮದುವೆಗಳು ಒಟ್ಟಿಗೆ ಆಗಿಬಿಡುತ್ತೆ ಅಲ್ವಾ ಅನ್ನೋದು ಜನಕ ಮಹಾರಾಜನ ಯೋಚನೆ. ಹೇಗಿದ್ರು ದಶರಥ ಮಹಾರಾಜನದು ಒಳ್ಳೆಯ ಮನೆತನವೇ ಆಗಿದೆ. ಆ ಮನೆಗೆ ನಮ್ಮ ಮಕ್ಕಳನ್ನು ಕೊಟ್ಟರೆ ಏನೂ ತೊಂದರೆ ಇಲ್ಲ ಅನ್ನುವುದು ಅವನ ಯೋಚನೆ. ಆದ್ರೆ ಈ ಮಾತನ್ನ ಕೇಳೋದಕ್ಕೆ ಅವನಿಗೆ ಸ್ವಲ್ಪ ಸಂಕೋಚನೆ ಆಗತ್ತೆ. ಸಂಕೋಚ ಅಂದ್ರೆ ಹೆಸಿಟೇಷನ್ ಅಂತ ಅರ್ಥ ಮಕ್ಕಳೇ. ಆದ್ರೂನು ಕೇಳಿಯೇ ಬಿಡೋಣ ಅಂತ ಜನಕ ಮಹಾರಾಜ ದಶರಥನಿಗೆ ಕೇಳ್ತಾನೆ. ಅದಕ್ಕೆ ದಶರಥ ಮಹಾರಾಜ, ಅಯ್ಯೋ ಅದಕ್ಕೆ ಯಾಕೆ ಇಷ್ಟು ಸಂಕೋಚ, ನೀವು ತುಂಬಾ ಒಳ್ಳೆಯ ವಿಷಯವನ್ನೇ ಹೇಳಿದ್ದೀರಾ, ಹಾಗೆಯೇ ಆಗಲಿ ಬಿಡಿ. 4 ಹೆಣ್ಣು ಮಕ್ಕಳು ನಮ್ಮ ಮನೆಗೆ ಸೇರೋದು ನಮಗೆ ಕೂಡ ತುಂಬಾ ಸಂತೋಷದ ವಿಷಯ, ನಿಮ್ಮದು ಕೂಡ ಒಳ್ಳೆಯ ಮನೆತನವೇ ಆಗಿದೆ ಅಂತ ಖುಷಿ ಪಡ್ತಾನೆ ಮಹಾರಾಜ. ರಾಣಿಯರಿಗೂ ಕೂಡ ತುಂಬಾ ಸಂತೋಷ ಆಗತ್ತೆ ಇದರಿಂದ. ಮದುವೆಗೆ ಎಲ್ಲ ವ್ಯವಸ್ಥೆ ಕೂಡ ಆಗಲೇ ಮಾಡಿಕೊಂಡಿರ್ತಾನೆ ಜನಕ ಮಹಾರಾಜ. ಈಗ ಇವರೆಲ್ಲ ಇಷ್ಟಪಟ್ಟಂತೆಯೇ 4 ಮದುವೆಯು ಒಟ್ಟಿಗೆ ನಡೆಯುತ್ತೆ. ಶ್ರೀರಾಮ ಸೀತೆಯನ್ನ ಮದುವೆ ಆಗ್ತಾನೆ, ಲಕ್ಷ್ಮಣ ಊರ್ಮಿಳೆಯನ್ನ, ಭರತ ಮಾಂಡವಿಯನ್ನ, ಶತ್ರುಘ್ನ ಶ್ರುತಕೀರ್ತಿಯನ್ನ ಮದುವೆ ಆಗ್ತಾನೆ. ಸರಿ, ಮದುವೆ ಮುಗಿದ ಮೇಲೆ ಎಲ್ಲರೂ ಮೆರವಣಿಗೆಯಲ್ಲಿ ಅಯೋಧ್ಯೆಗೆ ಹೊರಡ್ತಾರೆ. ಮಿಥಿಲೆಯ ನಗರದಲ್ಲಿ ಎಲ್ಲೆಲ್ಲೂ ಸಾಲು ಸಾಲು ದೀಪಗಳು, ರಸ್ತೆಗಳಲ್ಲಿ ಸ್ವಾಗತ ಕಮಾನು, ಎಲ್ಲೆಲ್ಲೂ ತಳಿರು ತೋರಣಗಳು, ಮಂಗಳ ದೀಪಗಳನ್ನು ಹಿಡಿದ ಹೆಣ್ಣು ಮಕ್ಕಳು ಹೊಸ ಮದುವೆಯ ಜೋಡಿಗಳಿಗೆ ಆರತಿ ಎತ್ತೋದಕ್ಕೆ 2 ರಸ್ತೆಯ ಬದಿಯಲ್ಲಿ ನಿಂತಿರ್ತಾರೆ. ಇಷ್ಟೆಲ್ಲಾ ಸಂಭ್ರಮದೊಂದಿಗೆ ತಮ್ಮ ಊರಿನ ಅಯೋಧ್ಯೆಯ ಮುಖ್ಯ ಬಾಗಿಲಿನ ಹತ್ತಿರ ಬರ್ತಾರೆ. ಊರಿನ ಹೆಬ್ಬಾಗಿಲು ಅಂತಾರಲ್ಲ, ಅಲ್ಲಿ ಬರ್ತಾರೆ. ದೇವಸ್ಥಾನದ ಹತ್ತಿರ ರಥಗಳನ್ನ ನಿಲ್ಲಿಸಿ ಅಂತ ವಸಿಷ್ಠರು ಹೇಳ್ತಾರೆ. ಎಲ್ಲರೂ ಅಲ್ಲಿ ಪೂಜೆ ಕಾರ್ಯವನ್ನ ಮಾಡ್ತಾರೆ. ಶಿವ, ಪಾರ್ವತಿ ಮತ್ತು ಗಣೇಶ ಇವರುಗಳ ಪೂಜೆಯನ್ನು ಕೂಡ ಮಾಡಿ ಮುಗಿಸಿ ಆಯ್ತು. ಈಗ ಅಯೋಧ್ಯೆಯ ಪ್ರಜೆಗಳೆಲ್ಲ ತುಂಬಾ ಸಂತೋಷದಿಂದ ಅವರಿಗೆಲ್ಲ ಜೈಕಾರ ಹಾಕುತ್ತಾ ಅವರನ್ನೆಲ್ಲ ಸ್ವಾಗತ ಮಾಡ್ತಾರೆ. ತುಂಬಾ ನೂಕು ನುಗ್ಗಲು ಆಗುತ್ತೆ. ಜನರ ಗುಂಪಿನ ಮಧ್ಯೆ ಹೇಗಾದ್ರೂ ನುಸುಳಿಕೊಂಡು ಹೋಗಿ ಮದುಮಕ್ಕಳನ್ನ ನೋಡಬೇಕು ಅನ್ನೋ ಅವಸರ ಎಲ್ಲರಿಗೂ ಇದೆ. ಇನ್ನೇನು ಸ್ವಲ್ಪ ದೂರದಲ್ಲಿ ಅರಮನೆ ಸಿಗುತ್ತೆ ಅನ್ನುವಾಗ ಎಲ್ರೂ ನಡೆದುಕೊಂಡೇ ಅರಮನೆಗೆ ಹೊರಡ್ತಾರೆ. ನಡೆದುಕೊಂಡು ಹೋದ್ರೆ ಮದುಮಕ್ಕಳನ್ನ ಎಲ್ಲರೂ ಚೆನ್ನಾಗಿ ನೋಡಬಹುದಲ್ಲ, ಅದಕ್ಕೆ ಜನರು ಅವರೆಲ್ಲರ ಮೇಲೆ ಹೂವಿನ ಮಳೆ ಸುರಿಸ್ತಾರೆ. ದಾರಿಯ ಉದ್ದಕ್ಕೂ ಆರತಿ ಬೆಳಗುತ್ತಲೇ ಇರ್ತಾರೆ ಜನ. ಅರಮನೆಯ ಮುಖ್ಯ ದ್ವಾರದ ಹತ್ತಿರ ರಾಣಿಯರು ಮೊದಲೇ ಬಂದು ಕಾಯ್ತಾ ಇರ್ತಾರೆ. ಅರಮನೆಯನ್ನು ಕೂಡ ತುಂಬಾ ಚೆನ್ನಾಗಿಯೇ ಅಲಂಕಾರ ಮಾಡಿರ್ತಾರೆ. ರಾಣಿಯರು ಆರತಿ ಎತ್ತಿ ಆಶೀರ್ವಾದ ಮಾಡ್ತಾರೆ. ಅಲ್ಲಿಯೇ ಜನರೆಲ್ಲ ಅವರಿಗೆ ಉಡುಗೊರೆಗಳನ್ನು ಕೂಡ ಕೊಡ್ತಾರೆ. ಆಮೇಲೆ ಎಲ್ಲರನ್ನೂ ಒಳಗೆ ಕರೆದುಕೊಳ್ತಾರೆ ರಾಣಿಯರು. ಇಲ್ಲಿಗೆ ಬಾಲಕಾಂಡದ ಎಲ್ಲಾ ಅಧ್ಯಾಯಗಳು ಮುಗಿಯುತ್ತೆ ಮಕ್ಕಳೇ. ರಾಮಾಯಣದಲ್ಲಿ ಒಟ್ಟು 8 ಕಾಂಡಗಳು ಇರ್ತವೆ. ಅದರಲ್ಲಿ ಮೊದಲನೆಯದು ಬಾಲಕಾಂಡ. ಬಾಲಕಾಂಡ ಆದ ಮೇಲೆ ಮುಂದಿನದು ಅಯೋಧ್ಯಕಾಂಡ ಅಂತ. ಮುಂದಿನ ವಿಡಿಯೋದಲ್ಲಿ ಅಯೋಧ್ಯಕಾಂಡದಿಂದ ವೃದ್ಧಾಪ್ಯದ ಬಾಗಿಲು ತಟ್ಟಿತು ಅನ್ನುವ ಕಥೆಯನ್ನ ನೋಡೋಣ ಮಕ್ಕಳೇ. ಈಗ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ 1, ಸೀತೆ ಮಹಾರಾಜ ಜನಕನಿಗೆ ಹೇಗೆ ಸಿಗ್ತಾಳೆ? ಪ್ರಶ್ನೆ 2, ಸೀತೆಯ 3 ತಂಗಿಯರ ಹೆಸರೇನು ಮತ್ತು ಅವರು ಯಾವ ರೀತಿಯಲ್ಲಿ ತಂಗಿಯರು, ಅಂದ್ರೆ ಆ 3 ಮಕ್ಕಳ ತಂದೆ ತಾಯಿ ಯಾರು ಅನ್ನೋದನ್ನ ನೀವು ಹೇಳ್ಬೇಕು. ಪ್ರಶ್ನೆ 3,
4 ಜನ ಅಣ್ಣ ತಮ್ಮಂದಿರು 4 ಜನ ಅಕ್ಕ ತಂಗಿಯರನ್ನ ಮದುವೆ ಆಗ್ತಾರೆ. ಯಾರನ್ನ ಮದುವೆ ಆಗ್ತಾರೆ ಅದನ್ನ ನೀವು ಹೇಳ್ಬೇಕು. ಪ್ರಶ್ನೆ 4. ಮೆರವಣಿಗೆ ದೇವಸ್ಥಾನದ ಹತ್ತಿರ ಬಂದು ನಿಲ್ಲತ್ತೆ. ಯಾವ ದೇವರಿಗೆ ಎಲ್ಲರೂ ಪೂಜೆ ಮಾಡ್ತಾರೆ? ಪ್ರಶ್ನೆ 5. ಅಯೋಧ್ಯ ನಗರದ ಜನ ಮದುಮಕ್ಕಳನ್ನ ನೋಡಿ ಹೇಗೆ ಸಂಭ್ರಮ ಪಡ್ತಾರೆ? ಪ್ರಶ್ನೆ 6. ಮಿಥಿಲಾ ನಗರ ದಶರಥ ರಾಜರ ಮನೆಯವರನ್ನ ಸ್ವಾಗತಿಸೋದಕ್ಕೆ ಹೇಗೆ ಅಲಂಕಾರ ಮಾಡಿರ್ತಾರೆ? ಪ್ರಶ್ನೆ 7. ಅಯೋಧ್ಯ ನಗರದ ಜನ ವಧೂವರರನ್ನ ಹೇಗೆ ಸ್ವಾಗತ ಮಾಡ್ತಾರೆ? ಪ್ರಶ್ನೆ 8. ಬಾಲಕಾಂಡದ ಅಧ್ಯಾಯದಿಂದ ನೀವು ಯಾವ ನೀತಿ ಪಾಠವನ್ನ ಕಲಿತೀರಿ ಮಕ್ಕಳೇ? ಉದಾಹರಣೆಗೆ ಹೇಳುವುದಾದರೆ, ಗುರುಕುಲಕ್ಕೆ ಹೋಗಬೇಕು ಅಂತ ಸುಮಂತ ಹೇಳಿದ ಕೂಡಲೇ ಮಕ್ಕಳು ಎದುರು ಮಾತಾಡದೆ ತಯಾರಾಗಿ ತಂದೆ ತಾಯಿಯ ಆಶೀರ್ವಾದ ಪಡೆದು ಹೇಗೆ ಅವರು ಹೊರಟು ನಿಂತೇ ಬಿಡ್ತಾರೆ ನೋಡಿದ್ರ? ಅಣ್ಣ ತಮ್ಮಂದಿರು ಎಷ್ಟು ಒಗ್ಗಟ್ಟಾಗಿ ಇರ್ತಾರೆ. ಹೀಗೆ ಒಂದೊಂದಾಗಿ ನೋಡ್ತಾ ಹೋದ್ರೆ ತುಂಬಾ ನೀತಿಗಳು ಇದರಲ್ಲಿ ಬರುತ್ತೆ. ಈ ಬಾಲಕಾಂಡದ ಎಲ್ಲಾ ಅಧ್ಯಾಯಗಳನ್ನು ಚೆನ್ನಾಗಿ ತಿಳಿದುಕೊಂಡು ಎಲ್ಲರ ಪಾತ್ರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲರಲ್ಲಿಯೂ ಇರುವ ಒಳ್ಳೆಯ ಗುಣಗಳನ್ನ ಪಟ್ಟಿ ಮಾಡಿ ನಿಮ್ಮ ಮನೆಯಲ್ಲಿ ದೊಡ್ಡವರಿಗೆ ತೋರಿಸಿ ಮಕ್ಕಳೇ. ಇದಕ್ಕೆ ನೀವು ದೊಡ್ಡವರ ಸಹಾಯ ಕೂಡ ತೆಗೆದುಕೊಳ್ಳಬಹುದು. ಆದಷ್ಟು ಆ ಒಳ್ಳೆಯ ಗುಣಗಳನ್ನು ನೀವು ಸಹ ಕಲಿತುಕೊಳ್ಳಿ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಅಂದ್ರೆ ಒಂದು ದಿವಸ ನೀವು ಕೂಡ ದೊಡ್ಡವರು ಆಗಿ ಎಲ್ಲಾ ಕೆಲಸಗಳನ್ನ ನಿಭಾಯಿಸಬೇಕು. ಇದರಲ್ಲಿ ಬರೋ ಅಂತ ಒಳ್ಳೆ ಗುಣಗಳನ್ನೆಲ್ಲ ಮಕ್ಕಳಾದ ನೀವು ಕಲಿತು ಅದರಂತೆಯೇ ನಡೆದರೆ ಏನಾದರೂ ದೊಡ್ಡ ಸಾಧನೆಯನ್ನೇ ಮಾಡಬಹುದು. ಈ ಕಥೆಗಳನ್ನ ಎಲ್ಲರಿಗೂ ಶೇರ್ ಮಾಡ್ತೀರಾ ತಾನೆ? ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಆ ಸೀತಾರಾಮರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿಕೊಳ್ಳೋಣ. ಜೈ ಸಿಯಾರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.